ಅಗಲಿ ಸಿಟಿಯೋಳು ನಿನ್ನ ನಗರಿ ಜೀವಿಸಲೆಂದು ಹೃದಯ ಯಾರೊಡನೆ ಎನರಿ ಜೀವಿಸಲೆಂದು ಹೃದಯ ಯಾರೊಡನೆ ಎನರಿ ಅಯ್ಯೋ ಶಿವನೇ, ಎಂತಹ ಕಾರಣ ಕಠೋರವಾದಂತಹ ವಾಕ್ಯವನ್ನು ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ದೂತನಾಡಿದಂತಹ ಮಾತುಗಳೇ ಕೇಳಿ ಬರಸಿಡಲೊಂದು ದೇವಸ್ಥಾನಕ್ಕೆ ಎರಗಿನ ಹಾಗೆ ಅನುಭವ ಆಗುತ್ತಾ ಉಂಟು. ಅಂದು ನನ್ನ ವಲ್ಲಭ ಆಡಿ ಹೋಗಿರುವಂತಹ ಮಾತು, ದೇವಲೋಕಕ್ಕೆ ಹೋಗುತ್ತೇನೆ, ದೇವಲೋಕವನ್ನು ವಶಪಡಿಸಿಕೊಳ್ಳುತ್ತೇನೆ ಎನ್ನುವುದಾಗಿ. ಆ ಮಾತುಗಳೆನ್ನುವುದು ಕ್ಷಣಿಕವಾಗಿ ಹೋಯಿತೆ. ಆ ಸುರರು ಎಲ್ಲರೂ ಒಟ್ಟಾಗಿ ಗುಟ್ಟಾಗಿ ನನ್ನ ವಲ್ಲಭನನ್ನು ಕೊಲ್ಲುವುದಕ್ಕೆ ಮುಂದಾದರೆ ಈ ಪ್ರಕ್ರಿಯೆಯಲ್ಲಿ ನನ್ನ ರಮಣನನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ. ಬೀದಿಗೆ ಬಿದ್ದಿರುವಂತಹ ಮಾಂಸದ ಮುದ್ದೆಯಂತೆಯಾಯಿತು, ನಾವಿಕರಿಲ್ಲದಿರುವಂತಹ ನಾವಿಯಂತೆಯಾಯಿತು ನನ್ನ ಬದುಕು. ಇದು ಹೇಳುವವರು ಕೇಳುವವರು ಯಾರಿದ್ದಾರೆ? ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ನಿನ್ನು ಸುಮ್ಮನಿಯೇ ಸತ್ತವರು ಜೀವಿಪರೇ, ಸತ್ತವರು ಜೀವಿಪರೇ. ಸಮರ ಸಮರ್ಥನಾಗಿ ತರಳ ಮೈಜಾಸುರಗೆ ಈ ಹಗನಗಳ ಬಿತ್ತರಿವೆ. ಸಮರ ಸಮರ್ಥನಾಗಿ ತರಳ ಮೈಜಾಸುರಗೆ ಈ ಹಗನಗಳ ಬಿತ್ತರಿವೆ. ಅತ್ತು ಫಲವೇ ನಿನ್ನೂ ಸುಮ್ಮನೆ ಸುಮ್ಮನೆ ಸತ್ತವರಿಗಾಗಿ ಅತ್ತರೆ ಇರುವವರು ಸಾಯದೆ ಉಳಿಯರೆ. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದಂತಹ ಸಕಲ ಜೀವರಾಶಿಯು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಇಂದು ನನ್ನ ರಮಣ, ಮುಂದೊಂದು ದಿನ ನಾನು ಆ ಕಾಣದ ಊರನ್ನೇ ಸೇರಲೇಬೇಕು. ಸತ್ತವರಿಗಾಗಿ ಈ ರೀತಿ ಅಳುವುದು ಸರಿಯೇ? ಆದರೆ ನನ್ನ ಈ ವೈದವ್ಯದ ದೀಕ್ಷದ ಕಾರಣ ನನ್ನನ್ನು ನೋಡಿ ನಗುವುದಕ್ಕೆ ಮುಂದಾಗುತ್ತಾ ಇದ್ದೀರಾ? ಮುಡಿಯಲ್ಲಿರೋ ಹರಿದಿದ್ದೀರಾ? ಹಣೆಯಲ್ಲಿರೋ ತಿಲಕವನ್ನು ಅಳಿಸಿದ್ದೀರಾ? ಕೊರಳಲ್ಲಿರೋ ಮಂಗಳ ಸೂತ್ರವನ್ನು ಅರಿಯುವುದಕ್ಕೆ ಮುಂದಾಗಿದ್ದೀರಿ. ಕೈಯಲ್ಲಿರೋ ಬಳೆಯನ್ನು ಹೊಡೆದಿದ್ದೀರಾ? ತಪ್ಪು ಮಾಡಿದವನು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಉಪ್ಪು ತಿಂದವನು ನೀರನ್ನು ಕುಡಿಯಲೇಬೇಕು. ನನ್ನ ಕಣ್ಣಿನಲ್ಲಿ ನೀರನ್ನು ಬರಿಸಿದ್ದೀರಾ, ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸುತ್ತೇನೆ. ಹಾಗಾದ್ರೆ ಈ ವಿಷಯವನ್ನು ಯಾರಲ್ಲಿ ಹೇಳಲಿ? ಯಾರಲ್ಲಿ ಹೇಳಲಿ? ನನ್ನ ಮಗನಾದಂತಹ ಮಹಿಷಾಸುರನಿದ್ದಾನೆ, ಅವನನ್ನೇ ಇಲ್ಲಿಯವರೆಗಾಗಿ ಕರೆಯುತ್ತೇನೆ. ಮಗನೇ ಮಹಿಷಾಸುರ, ಬಾ ಬಾ.